16-17 ತಿಂಗಳಿಂದ ನಿಯರ್ಲಿ ಅಬೌಟ್ 1.5 ವರ್ಷದಿಂದ ಏನು ರಾಜ್ಯ ಸರ್ಕಾರ ಬಂದಿದೆ. ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ನಂತರ ದುರಾಡಳಿತ. ಎಲ್ಲಿ ಭ್ರಷ್ಟಾಚಾರ ಇರ್ತದೆ ಅಲ್ಲಿ ದುರಾಡಳಿತ ಇದ್ದೇ ಇರ್ತದೆ. ಈ ಒಂದು ಕಾರಣದಿಂದಾಗಿ ಮತ್ತು ಅನ್ಪ್ಲಾನ್ಡ್, ವಿತೌಟ್ ಪ್ರಾಪರ್ ಪ್ಲಾನಿಂಗ್, ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದು ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ಭಾಗ ಬೇರೆ. ಆದರೆ ವಿತೌಟ್ ಪ್ಲಾನಿಂಗ್ ಮಾಡಿರುವಂಥ ಕಾರಣದಿಂದಾಗಿ ಸಂಪೂರ್ಣವಾಗಿ ಇವತ್ತು ಅಯೋಮಯವಾದಂತಹ ಸ್ಥಿತಿ ಉಂಟಾಗಿದೆ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆತ್ಮಹತ್ಯೆ ಇದು ಈ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ಬೋದು. ಬರ ಬಂದಾಗೂ ಸಹಿತ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಈಗ ಮಳೆ ತೊಂದರೆಯಾಗಿ ಮನೆಗಳು ಬಿದ್ದಿದ್ದಾವೆ. ಯಡಿಯೂರಪ್ಪನವರಿದ್ದಾಗ 1,20,000 ರೂಪಾಯಿಯನ್ನ NDRFದಿಂದ ನಾವೇನು ಪೂರ್ತಿ ಮನೆ ಬಿದ್ದವರಿಗೆ ಕೊಡ್ತಾ ಇದ್ವಿ. ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಇಫ್ಸ್ ಅಂಡ್ ಬಟ್ಸ್ ಕಂಡೀಷನ್ ಇತ್ಯಾದಿ ಹಾಕಲಾರದೆ 3,80,000 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಟ್ಟರು. ಒಟ್ಟು 5 ಲಕ್ಷ ರೂಪಾಯಿ ತಕ್ಷಣ ಕೊಟ್ಟರು. ಇವರು 1,20,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು 1,20,000 ರೂಪಾಯಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ತಗೊಂಡು 2,40,000 ಕೊಟ್ಟು ಕೈ ತಗೊಳ್ಳೋರು. ಅಂದ್ರೆ ಎಲ್ಲ ಕೇಂದ್ರ ಸರ್ಕಾರದ. ನಾನು ಹೇಳಿದೆ ಆಯ್ತು, 2,40,000 ರೂಪಾಯಿ ನಿಯಮದೊಳಗೆ ಪ್ರಾವಿಷನ್ ಇದ್ರೆ ಓಕೆ, ಅಟ್ಲೀಸ್ಟ್ ಇನ್ನು 2,60,000 ನೀವು ಕೊಡ್ರಿ ಅಂತ. ಕೊಡ್ತಾ ಇಲ್ಲ ಸರ್ಕಾರ, ಸ್ಪಷ್ಟವಾಗಿ ನಿರಾಕರಿಸಿದೆ. ಜನರ ಬವಣೆಯನ್ನ ಕೇಳಲಿಕ್ಕೆ ಯಾರೂ ತಯಾರಿಲ್ಲ. ರಸ್ತೆಗಳು ಹದಗೆಟ್ಟು ಹೋಗಿರುವ ಪರಿಣಾಮ ಜನಪ್ರತಿನಿಧಿಗಳು, ಅದರಲ್ಲಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಜನರ ಮುಂದೆ ಹೋಗೋದು ಕಷ್ಟ ಆಗಿದೆ.